guys, welcome or welcome back to my channel. So it is a very normal vlog, like daily vlog ತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾ ಇವತ್ತು ತುಂಬ ಕೆಲಸ ಇದೆ. ಕಿಚನ್ ಕ್ಲೀನ್ ಮಾಡಬೇಕು, ನನ್ನ ಸ್ಟಡಿ ಏರಿಯಾ ಲೈಕ್ ದಿಸ್ ಏರಿಯಾ ಶುಡ್ ಬಿ ಕ್ಲೀನ್, ಮತ್ತು ಬೆಡ್ ಕವರ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾ ಇವತ್ತಿನ ವ್ಲಾಗ್ ಜಸ್ಟ್ ಅ ನಾರ್ಮಲ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾ, ಆ್ಯಂಡ್ ಇನ್ನು ಸ್ವಲ್ಪ ದಿವಸದಲ್ಲೇ ವಿ ಆರ್ ಪ್ಲ್ಯಾನಿಂಗ್ ಅ ಟ್ರಿಪ್ ಟು ಸಮ್ವೇರ್ ಗುಡ್ ಪ್ಲೇಸ್. ಸ್ವಲ್ಪ ಸಮ್ಮರ್ ಕಡಿಮೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬರ್ಡೇಗೆ ಹೋಗಬೇಕಾಗಿತ್ತು, ಬಟ್ ಬರ್ಡೇ ಟೈಮಲ್ಲಿ ನನಗೆ ಎಕ್ಸಾಮ್ ಬಿದ್ದಿದೆ. ಬರ್ಡೇ ದಿವಸನೇ ನನಗೆ ಎಕ್ಸಾಮ್ ಇದೆ, ಸೊ ತುಂಬ ಕಷ್ಟ ಹೋಗೋಕ್ಕೆ ಆಚೆ. ಸೊ ಯಾ, ಅದಾದಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಕ್ಕೂ ಶಾಪಿಂಗ್ ನಡೀತಾ ಇದೆ. ದಟ್ ಶಾಪಿಂಗ್ ಹಾಲ್ ವಿಲ್ ಬಿ ಆ್ಯಸ್ ಸೂನ್ ಆಸ್ ದಿಸ್ ವ್ಲಾಗ್ ಇಸ್ ಪೋಸ್ಟೆಡ್. ಆಫ್ಟರ್ ದಿಸ್ ವ್ಲಾಗ್ ಅದು ಬರುತ್ತೆ ಅಂತ ಅಂದ್ಕೊತೀನಿ. ಸೊ ಯಾ, ಹೇಗಿರುತ್ತೆ ವ್ಲಾಗ್ ಅಂತ ನೋಡೋಣ. ಫಸ್ಟ್ಗೆ ಟೊಮೆಟೊ ಬಾತ್. ಲೇಟಾಗಿ ಎದ್ಬಿಟ್ಟಿದ್ದೀನಿ, ಸೊ ಹಾರೋಗಿದೆ, ಬಟ್ ಸ್ಟಿಲ್ ಇದೆ ತಿನ್ನಬೇಕು. ಆಪ್ಷನ್. ಸೊ ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಐ ಸ್ಟಾರ್ಟೆಡ್ ಕ್ಲೀನಿಂಗ್ ಮೈ ಸ್ಟಡಿ ಏರಿಯಾ ಆ್ಯಂಡ್ ಆಲ್ಸೋ ಐ ಕಾಲ್ ಇಟ್ ಅ ಡೆಸ್ಕ್ ವೇರ್ ಐ ವಿಲ್ ಪೇಂಟ್. ಇದೊಂಥರ ನನ್ನ ಹ್ಯಾಪಿ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾ, ಇಲ್ಲಿ ಕ್ಲೀನ್ ಮಾಡಾದ್ಮೇಲೆ ಐ ಹ್ಯಾವ್ ಟು ಕ್ಲೀನ್ ದಿ ಕಿಚನ್ ಆ್ಯಂಡ್ ಬೆಡ್. ಐ ಹ್ಯಾವ್ ಟು ಮೇಕ್ ದಿ ಬೆಡ್. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ಲೆಟ್ಸ್ ಸಿ. ಜಸ್ಟ್ ನಾವು ಕ್ಲೀನಿಂಗ್ ಎಲ್ಲ ಆಯ್ತು. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಲೈಕ್ 1.5 to 2 hour ಟೈಮ್ ಇದೆ ನನಗೆ. ಸೊ ಈ ಟೈಮಲ್ಲಿ ಓದ್ಕೊಂಡು ಆಮೇಲೆ ಶಾಪಿಂಗ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಓದಿ ಮುಗಿಸಿ ಐ ಕೇಮ್ ಟು ಶಾಪಿಂಗ್. ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಬೇರೆ ಏನಾದರೂ ಸಿಗುತ್ತಾ ನೋಡಬೇಕು. ನಾರ್ಮಲಿ ಈ ಮಾರ್ಟಲ್ಲಿ ನಾನು ಬರೀ ಟೀ ಶರ್ಟ್ಸು, ಟ್ರ್ಯಾಕ್ ಪ್ಯಾಂಟ್ಸ್ ಈ ಥರ ತೊಗೊಳಕ್ಕೆ ಬರ್ತೀನಿ, ಜಾಸ್ತಿ ಏನು ತೊಗೊಳಲ್ಲ. ಸೊ ಇದು ತೊಗೊ, ನಿಂಗೆ ಜೀನ್ಸ್ ಮೇಲೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ನಡಿ ಮುಂದೆ. ಈ ಥರ ಇದು ಚೆನ್ನಾಗಿದೆ. ನನಗೆ ಯಾವುದು ಸಿಗ್ತಿಲ್ಲ ಕರೆಕ್ಟಾಗಿರೋದು. ಟೀ ಶರ್ಟ್ ಸಿಗ್ತೈತೆ, ಆಚೆ ಹಾಕ್ಕೊಂಡು ಹೋಗೋ ಥರ. ಯಾವುದು ಸಿಗ್ತಿಲ್ಲ, ನೋಡೋಣ ಯಾವ್ದು ಸಿಗುತ್ತೆ. ಆ ಥರ ಐತೆ ನನ್ನ ಹತ್ರ.
ಎರಡೈತೆ ಆಗ್ತಾನೆ ಇಲ್ವಲ್ಲ ತೋರಿಸಿಲ್ಲ ಅವತ್ತು ಬ್ಲ್ಯಾಕ್ ಯಾವ ಸಿಗ್ತಾನಿಲ್ಲ ಯಾವ ಸಿಗುತ್ತೆ ಅದು ನೋಡಿ. ಆ್ಯಕ್ಚುಲಿ ನಾನು ಟೀ ಶರ್ಟ್ಸ್ಗೋಸ್ಕರ ಬಂದೆ, ಬಟ್ ಬೇರೆ ಏನೋ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ. ಕರೆಕ್ಟಾಗಿದೆಯಾ? ಇದು ತಿನ್ನೋದ ಹಣ್ಣ ಅದ್ರ ಮೇಲೆ ಟೀ ಶರ್ಟ್ ಹಾಕು ಬ್ರೌನ್. ಚೆನ್ನಾಗೈತೆ, ಅದು ಟ್ರೈ ಮಾಡಿ. ಈ ಬೆಡ್ಶೀಟ್ ಕವರ್ಸ್ ನೋಡೋಣ ಅಂತ ಬಂದಿದ್ದೀವಿ. ಸೊ ಈ ಸೆಲೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಪಿಂಟ್ರೆಸ್ಟಿಗೆ ಬೇಕು ಅಂತ ಹೋದರೆ ಗಲೀಜು ಮಾಡ್ತೀವಿ, ಹೆಂಗೋ ಒಂದು ತಗೊಳ್ಳೋಣ ಅಂದರೆ ಪಿಂಟ್ರೆಸ್ಟ್ ಇರಲ್ಲ. ಬಟ್ ಯಾವುದಾದ್ರೂ ಒಂದು ತಗೋಬೇಕೀಗ. ನನಗೆ ಯಾಕೋ ಇದು ಆ ಥರ ತೊಗೊತೀವಿ ಅಂದರೆ ಇದೇ ತೊಗೋಬೋದು ಅನಿಸ್ತೈತಿ. ಬಿಲ್ಲಿಂಗ್ ಮಾಡ್ಸೋಣ ಅಂತ ಬಿಲ್ಲಿಂಗ್ ಕೌಂಟರ್ ಹತ್ರ ಕ್ಯೂ ನಿಂತಿದ್ದೀವಿ. ಶಾಪಿಂಗ್ ಮುಗಿಸ್ಕೊಂಡು ಹೋಗೋದು ಈಗ. ಸುಸ್ತಾಗೋಯ್ತು. ಊಟ, ಇವತ್ತಿನ ಊಟ ಏನು ಗ್ರೀನ್ ಕಲರ್ ಇರುತ್ತೆ ಸರ್ ಇದು? ಒಂದು ಸೊಪ್ಪು ಹಾಕಿದೆಯಲ್ಲ. ಶಾಪಿಂಗ್ ಮಾಡ್ಕೊಂಡು ಬಂದ ತಕ್ಷಣ ನನ್ನ ತಂಗಿ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ ಅಂತ ಹಿಡ್ಕೊಂಡ್ಬಿಟ್ಲು. ಸೊ ಶೀ ಈಸ್ ಚೇಂಜಿಂಗ್ ದಿ ಬೆಡ್ಶೀಟ್. ಬೆಡ್ ಇಸ್ ಸೆಟ್. ನಾನು ಮಾಡಿಲ್ಲ, ನಾನೆಲ್ಲ ಓದ್ಕೋತಾ ಇದ್ದೆ, ಅವಳೇ ಇದನ್ನು ಕ್ಲೀನ್ ಮಾಡಿಬಿಟ್ಲು. ಚೆನ್ನಾಗಿದೆ. ಸೊ ಗೈಸ್, ಇವಾಗ ಜಸ್ಟ್ ಮುಗಿಸಿ ತಿರ್ಗಾ ಮತ್ತು ಹಾಗೆ ಸ್ವಲ್ಪ ಹೊತ್ತು ನನ್ನ ತಂಗಿ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಲೇಟ್ ಆಗೋಯಿತು. ಆ್ಯಂಡ್ ಇವಾಗ ಡ್ಯಾನ್ಸ್ ಕ್ಲಾಸ್ ಹೋಗೋಣ ಅಂತ ಹೊರಟಿದ್ದೀನಿ. ದ ಟೈಮ್ ಇಸ್ 7 to 8 ನನಗೆ ಡ್ಯಾನ್ಸ್ ಕ್ಲಾಸ್ ಇರೋದು. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್, ಲೈಕ್ 300 to 400 ಮೀಟರ್ಸ್ ಇರ್ಬೋದು, ನಂಗೆ ಸರಿಯಾಗಿ ಗೊತ್ತಿಲ್ಲ. ನಾನು ನಡ್ಕೊಂಡು ಹೋಗ್ಬಿಡ್ತೀನಿ, ಬಸ್ಸಲ್ಲಿ ಹೋಗ್ಬೋದು, ಬಟ್ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ, ಒಂದು ವಾಕ್ ಥರ ಆಗುತ್ತೆ ಅಂತ. ಸೊ ಅದು ಮುಗಿಸ್ಕೊಂಬಂದು ಸ್ವಲ್ಪ ಹೊತ್ತು ತಿರ್ಗಾ ಏನಾದರೂ ನಾವೆಲ್ ಗೀವಲ್ ಥರ ಏನಾದರೂ ಓದ್ಬಿಟ್ಟು ಊಟ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ. ಸೊ ಸಿಗೋಣ, ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಬಂದು ಸಿಗ್ತೀನಿ. ಬೈ. ಫುಲ್ ಸ್ವೆಟ್. ಸಾಸ್, ಫ್ರೆಂಚ್ ಫ್ರೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಲೈಕ್ ಆನ್ ಮೈ ಚಾನಲ್.